ಹಿಂದೂಗಳೇ ನಾವು ಎಚ್ಚರ ಆಗಬೇಕಾದಂಥ ಸಂದರ್ಭ ಈಗ ಬಂದಿದೆ. ಯಾಕಂದರೆ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ದೇವಸ್ಥಾನಗಳ ಅಭಿವೃದ್ಧಿ ಸಹಿತ ಆಗ್ತಾ ಇಲ್ಲ. ಈಗ ನಾವು ಸೂಕ್ಷ್ಮವಾಗಿ ಅವಲೋಕನೆ ಮಾಡೋದಾದರೆ ಅಂಜನಾದ್ರಿಯನ್ನು ನೋಡೋಣ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಮತ್ತು ಅನ್ನಪ್ರಸಾದ ಇವೆಲ್ಲವುಗಳಿಂದ ಅಲ್ಲಿ ಬರುವಂಥ ಭಕ್ತರುಗಳೆಲ್ಲ ವಂಚಿತರಾಗ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲ ಹಿಂದೂಗಳು ಎಚ್ಚರಗೊಂಡು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳ ಬಗ್ಗೆ ನಾವು ನಿಗಾ ವಹಿಸದೇ ಇರೋದ್ರಿಂದ ಸರ್ಕಾರ ಸಹಿತ ಅದರ ಕಡೆಯಿಂದ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಹಿಂಗಾಗಿ ನಾವೆಲ್ಲರೂ ಎಚ್ಚರಗೊಂಡು ಎಲ್ಲಾ ಹಿಂದೂ ದೇವಾಲಯಗಳ ಅಭಿವೃದ್ಧಿಗಾಗಿ ಪಣ ತೊಡೋಣ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. तो आप लोग सरकारी नियंत्रण में इस टेम्पल को देख करके किस प्रकार से दुखी है, सुखी है या बदलाव चाहते हैं, क्या बात है मुझे बताइए। 2018ರಲ್ಲಿ ಏನು ನಮ್ಮ ಕಿಷ್ಕಿಂಧ ಅಂಜನಾದ್ರಿ ಪರ್ವತ ಮತ್ತು ಕಿಷ್ಕಿಂಧ ಪ್ರಾಂತದಲ್ಲಿರುವಂತಹ ದೇವಾಲಯಗಳನ್ನು ನಾವು 2018ರ ಹಿಂದೆ ಗತವೈಭವವಾಗಿ ನೋಡ್ತಾ ಇದ್ದೀವಿ. ಆದರೆ 2018ರ ನಂತರ ಕಿಷ್ಕಿಂಧ ಅಂಜನಾದ್ರಿ ಪರ್ವತದ ಗತವೈಭವ ಅಲ್ಲಿಗೆ ಮರೀಚಿಕೆಯಾಗಿ ಕಳೆಯುವಂತಹ ಸನ್ನಿವೇಶಗಳು ಆ ದಿನದೇ ಕಣ್ಣ ಮುಂದೆ ಬರ್ತಾ ಇದ್ವು. ಏಕೆಂದರೆ 2018ರ ಹಿಂದುಗಡೆ ಇಲ್ಲಿ ಕಿಷ್ಕಿಂಧ ಅಂಜನಾದ್ರಿ ಪರ್ವತದ ಅಭಿವೃದ್ಧಿಗಾಗಿ ಇಲ್ಲಿರುವಂತಹ ಮಾಂತ್ ವಿದ್ಯಾದಾಸ್ ಬಾಬಾ ಅವರ ಪೀಠಾಧಿಪತಿಗಳು ಭಾಳಷ್ಟು ಶ್ರಮ ಪಡ್ತಾರೆ. ಆವತ್ತಿನ ದಿನ ಅವರು ಟ್ರಸ್ಟ್ ಏನಿದೆ, ಹನುಮ ಜನ್ಮಭೂಮಿ ವಿಕಾಸ್ ಟ್ರಸ್ಟ್ ವತಿಯಿಂದ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಪ್ರತಿ ಬರುವಂಥ ಭಕ್ತಾದಿಗಳ ಅನ್ನ ಪ್ರಸಾದದ ವ್ಯವಸ್ಥೆ ಇರ್ಬೋದು. ಆಮ್ಯಾಗ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ನಿವಾರಣೆ ಮಾಡುವಂತಹ ಟ್ರಸ್ಟ್ ಕಮಿಟಿ ಸದಸ್ಯರು ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಅಡಿಗೆ ಕೊಠಡಿ ಹಾಗೂ ಬಂದು ಉಳಿಯುವಂತಹ ಕೆಲವೊಂದಿಷ್ಟು ಸಾಧು ಸಂತರುಗಳಿಗೆ ಉಳ್ಕೊಳ್ಳಿಕ್ಕೆ ಮಾಡಲಿಲ್ಲ, ದುಡ್ಡು ಲೂಟಿ ಹೊಡೆಯುವಂಥ ಕೆಲಸ ಆಗಿದೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಈ ಹಿಂದೆ ವಿದ್ಯಾದಾಸ್ ಬಾಬಾ ಅವರು ಏನು ಹನುಮ ಜನ್ಮಭೂಮಿ ವಿಕಾಸ್ ಟ್ರಸ್ಟ್ನವ್ರು ಏನು ಕೆಲಸ ಮಾಡಿದ್ರು ಆ ಕೆಲಸಗಳ ಮೇಲೆ 2 ಕೋಟಿ ರೂಪಾಯಿ ದುಡ್ಡು ಎತ್ತುವಂತಹ ಕೆಲಸ ಆಗಿದೆ. ಇದು ತನಿಖೆ ಆಗಬೇಕು. ಹಿಂದೂಗಳು ಹಾಕುವಂತಹ ಹುಂಡಿಗೆ ಹಾಕುವಂತಹ ದುಡ್ಡನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಒಂದು ಆರತಿ ತಟ್ಟಿ ಬರುವಂತಹ ಹಿಂದೂಗಳು ಬರುವಂಥವರು ಆರತಿ ಮುಖ್ಯ, ತೀರ್ಥ ಮುಖ್ಯ, ಆರತಿ ತಟ್ಟಿನ ಕಿತ್ತೆಸುವಂತಹ ಕೆಲಸ ಇಲ್ಲಿನ ಅಧಿಕಾರಿ. ಹನುಮ ಹುಟ್ಟಿದ ನಾಡು ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಈ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟವನ್ನು ಸರ್ಕಾರ ಇವತ್ತು ಬಹಳ ಅಧೋಗತಿಗೆ ತಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 2018ರಲ್ಲಿ ಏನು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಈ ಅಂಜನಾದ್ರಿ ಬೆಟ್ಟವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿರುವಂಥ ಪರಂಪರವಾಗಿ ವಂಶ ಪಾರಂಪರವಾಗಿ ಬಹಳ ವರ್ಷಗಳಿಂದ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನು ಗೊತ್ತಿದ್ದಂತಹ ಶ್ರೀ ವಿದ್ಯಾದಾಸ್ ಬಾಬಾರವರನ್ನು ಅಂಜನಾದ್ರಿ ಬೆಟ್ಟದ ಮೇಲೆ ತಳ್ಳಿಕೊಂಡು ತಮ್ಮ ಗೌರ್ಮೆಂಟ್ ಏನು ಅರ್ಚಕರನ್ನು ನೇಮಿಸಿಕೊಂಡು ತಮ್ಮ ಏನು ಹಿಟ್ಲರ್ ಆಡಳಿತವನ್ನು ತೋರಿಸಲಿಕ್ಕೆ ಬಂದಂಥ ಈ ಸರ್ಕಾರ ಜೋರ್ಸೆ ಬೋಲೋ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡದೆ ಅಂಜನಾದ್ರಿ ಬೆಟ್ಟದಿಂದ ವಿದ್ಯಾದಾಸ್ ಬಾಬಾರವನ್ನ ಗುಡಿಯಿಂದ ಕೆಳಗಿಳಿಸಿ ಓಡಿಸಿದ್ರು ಕೂಡ ಇವತ್ತು ವಿದ್ಯಾದಾಸ್ ಬಾಬಾರವರು ತಮ್ಮ ಹಕ್ಕಿಗಾಗಿ ಸುಪ್ರೀಂ ಕೋರ್ಟ್ವರೆಗೆ ತಮ್ಮ ಸರ್ಕಾರದ ವಿರುದ್ಧ ಒಂದು ಕೇಸನ್ನು ಹಾಕಿ ತಮ್ಮ ಅಧಿಕಾರವನ್ನು ಮತ್ತೆ ಪಡೆದುಕೊಂಡು ಇವತ್ತು ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 1 ಟೈಮ್, ರಾತ್ರಿ 1 ಟೈಮ್ ಎಲ್ಲ ರೀತಿಯ ಪೂಜೆಗಳನ್ನು ಮಾಡ್ತಾ ತಮ್ಮ ವಿಧಿವಿಧಾನಗಳನ್ನು ಪೂರೈಸ್ತಾ ಇದ್ದಾರೆ. ಒಂದು ಸರಿಯಾಗಿ ಅವರಿಗೆ ಊಟ ಸಿಗದೇ ಇದ್ರೂ ಕೂಡ ಸರಿಯಾಗಿ ಅವರಿಗೆ ನಿದ್ದೆಯ ವಿಶ್ರಾಂತಿಯ ಟೈಮನ್ನು ಸರ್ಕಾರ ಕೊಡದಿದ್ರು ಕೂಡ ತಮ್ಮ ಅಂಜನಾದ್ರಿ ಸ್ವಾಮಿಯ ಭಕ್ತಿಯ ಮೇಲೆ ಇಲ್ಲಿ ಇವತ್ತು ಸನ್ಯಾಸಿ ಆಗಿದ್ಕೊಂಡು ಯಾವುದೇ ಮನೆಮಠಗಳನ್ನು ಇರದೇ ಇದ್ರೂ ಕೂಡ ಇಲ್ಲಿ ಆಂಜನೇಯ ಸ್ವಾಮಿಯ ಭಕ್ತಿಗಾಗಿ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಿಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧವಾಗಿ ಕೋರ್ಟ್ನಲ್ಲಿ ದಾವೆ ಹೂಡ್ಕೊಂಡು ಹೋರಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 2018ಕ್ಕೂ ಮುಂಚೆ ಏನು ಸರ್ಕಾರ ತಮ್ಮ ಕಬ್ಜಾಕ್ಕೆ ಆಂಜನಾದ್ರಿ ಬೆಟ್ಟವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಇಲ್ಲಿರುವಂಥ ಡೆವಲಪ್ಮೆಂಟ್ಸ್ ವರ್ಕ್ ಅಭಿವೃದ್ಧಿ ಕಾರ್ಯಗಳು ಈ ಆಂಜನಾದ್ರಿ ಬೆಟ್ಟವನ್ನು ಸರ್ಕಾರ ತೆಗೆದುಕೊಂಡ ಮೇಲೆ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೂ ಮುಂಚೆನೇ 2018ಕ್ಕೂ ಮುಂಚೆನೇ ಆಂಜನಾದ್ರಿ ಬೆಟ್ಟದ ಮೂಲ ಸರೋದಾರಿಯಲ್ಲಿ ಸ್ಟೆಪ್ಸ್ ಆಗಿದೆ. ಮೊದಲು ಅಲ್ಲಿ ದಾರಿ ಇತ್ತು. ತದನಂತರದಲ್ಲಿ ಇಲ್ಲಿ ಆಂಜನಾದ್ರಿ ಬೆಟ್ಟದ ಹನುಮಕಟ್ಟೆಯಿಂದನೂ 575 ಸ್ಟೆಪ್ಸ್ಗಳನ್ನು ಹಾಕಿ ಅದಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ
ಅದರಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಕಾರಣರಾಗಿದ್ದಾರೆ. ಅವಾಗ ಊಟ ಪ್ರಸಾದಗಳು ತಂಗಿಯ ವ್ಯವಸ್ಥೆ ಎಲ್ಲ ರೀತಿಯಿಂದ ವ್ಯವಸ್ಥೆವಾಗಿತ್ತು. ಆದರೆ ಸರ್ಕಾರವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡ ಮೇಲೆ ಇವೆಲ್ಲ ನಿಂತುಬಿಟ್ಟಿದೆ ಅಂತಾನೆ ಹೇಳ್ಬೋದು. कोई साधु आ जाए तो क्या यहाँ पे कोई भोजन देने वाला है सरकारी? 5 बजे अगर कोई साधु मंदिर पे आ जाए? ಸರ್, ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಆಂಜನೇಯ ಸ್ವಾಮಿಯ ದರ್ಶನದ ವ್ಯವಸ್ಥೆ ಇದೆ. ಇಲ್ಲಿ ರಾಜ್ಯದಿಂದ ಅಂತಾರಾಜ್ಯ ದೇಶ ವಿದೇಶಗಳಿಂದನೂ ಕೂಡ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ಯಾಕಂದ್ರೆ ಇದು ಹನುಮ ಹುಟ್ಟಿದ ನಾಡು, ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪ್ರದೇಶವಾಗಿದ್ದು ಇಲ್ಲಿ ಸಾಧು ಸಂತರು ಕೂಡ ಬರ್ತಾರೆ. ರಾಜ್ಯ ವಿದೇಶದಿಂದ ಮಹಿಳೆಯರು, ಸ್ತ್ರೀಯರು, ವಯೋವೃದ್ಧರು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಬರ್ತಾರೆ. ಆದರೆ ಇಲ್ಲಿ ಪ್ರವಾಸಿಗರಿಗಾಗಲಿ ಈ ಭಕ್ತರಿಗಾಗಲಿ ಇಲ್ಲಿ ತಂಗಿಕೊಳ್ಳಿಕ್ಕೆ, ಇಲ್ಲಿ ಇರಲಿಕ್ಕೆ ಯಾವುದೇ ರೀತಿಯಿಂದ ವ್ಯವಸ್ಥೆ ಇಲ್ಲ. ಅವರಿಗೆ ಸೂಕ್ತವಾದ ಪ್ರಸಾದ ವ್ಯವಸ್ಥೆ ಇಲ್ಲ, ಅವರಿಗೆ ಕುಡಿಯಲಿಕ್ಕೆ ಸಮರ್ಥವಾದ ನೀರಿನ ವ್ಯವಸ್ಥೆ ಇಲ್ಲ. ಹತ್ತುವಾಗ ಇಳಿಯುವಾಗ ಯಾರಾದರೂ ಅನಾರೋಗ್ಯದಿಂದ ಇರುವಂಥವ್ರು, ಆ ಥರದ ಭಕ್ತಾದಿಗಳು ಇಲ್ಲಿ ದೇವರ ದರ್ಶನಕ್ಕೆ ಅವರ ಕೃಪಾ ಕಟಾಕ್ಷಕ್ಕೆ ಏನಾದರೂ ಬಂದರೆ, ಇಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ಅವ್ರನ್ನ ರಕ್ಷಿಸಲಿಕ್ಕೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಳ್ಳಿಕ್ಕೂ ಕೂಡ ಇಲ್ಲಿ ವೈದ್ಯ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಅವರಿಗೆ ಯಾವುದೇ ರೀತಿಯಿಂದ ಇಲ್ಲಿ ಸೌಲಭ್ಯಗಳಿಲ್ಲ. ಇಲ್ಲಿರುವಂಥ ಭಕ್ತಾದಿಗಳಿಗೆ, ಇಲ್ಲಿರುವಂಥ ಬರುವಂಥ ಸಾಧು ಸಂತರಿಗಂತೂ ಇಲ್ಲಿ ಯಾವುದೇ ರೀತಿಯಿಂದ ಮಾನ ಮರ್ಯಾದೆಯನ್ನು ಈ ಸರ್ಕಾರ ಕೊಡ್ತಿಲ್ಲ. ಅವರಿಗೆ ಯಾವುದೇ ರೀತಿಯಿಂದ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ. ಎಲ್ಲರನ್ನು ಕಡೆಗಣಿಸಿರುವಂಥ ಸರ್ಕಾರ ತಮಗೇನು ಬೇಕಾಗಿದೆ, ಇಲ್ಲಿ ಹುಂಡಿ ಹಣ ಬೇಕಾಗಿದೆ. ಭಕ್ತಾದಿಗಳು ಬಂದು ಇಲ್ಲಿ ಆರತಿ ತಟ್ಟಿಗೆ ಹಣ ಹಾಕ್ತಾರೆ. ಆರತಿಯನ್ನು ತಗೊಂಡು ಆ ತಟ್ಟೆಯಲ್ಲಿ ಹಣ ಹಾಕುವ ಭಕ್ತಾದಿಗಳ ಹಣದಿಂದಲೇ ಇವತ್ತು ವಿದ್ಯಾದಾಸ್ ಬಾಬಾಜಿ ಅವರು ಇಲ್ಲಿ ಭಕ್ತಾದಿಗಳಿಗೆ ಸುಮಾರು 8 ಗಂಟೆಯಿಂದ 1 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ಹುಂಡಿಗೆ ಪ್ರತಿ ತಿಂಗಳು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬಂದರೂ ಕೂಡ ಇಲ್ಲಿ ಸಮರ್ಪಕವಾಗಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಏನು 1 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೆ ಆಕ್ಚುಲಿ ಕೊಡಬೇಕಾಗತ್ತೆ ಊಟ ಭಕ್ತಾದಿಗಳಿಗೆ. ಆದರೆ ಕೊಡುವಂಥದ್ದು 1 ಗಂಟೆಯಿಂದ 1:30ವರೆಗೆ ಅಷ್ಟೇ, ಹೆಚ್ಚು ಕಡಿಮೆ 1:45ವರೆಗೆ ಅರ್ಧ ತಾಸು 3/4 ತಾಸು ಜಾಸ್ತಿ ಕೊಡ್ತಾ ಇಲ್ಲ. ಎಷ್ಟೋ ಸಾರಿ ನಾವೇ ಬಂದು ಊಟ ಮಾಡಿದ್ವಿ, ಆದರೆ ಇಲ್ಲಿ ಸಿಗಲ್ಲ. ಹಾಗಾಗಿ ಇಲ್ಲಿ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಇದೆ. ಕುಡಿಲಿಕ್ಕೆ ಬೆಟ್ಟ ಹತ್ತುವಾಗ ಇಳಿಯುವಾಗ ನೀರಿನ ಪ್ರಾಬ್ಲಮ್ ಕೂಡ ಸಮಸ್ಯೆ ಆಗಿದೆ. ಎಲ್ಲೂ ಹತ್ತುವಾಗ ಇಳಿಯುವಾಗ ನೀರಿಲ್ಲ. ಹಾಗಾಗಿ ಇಲ್ಲಿ ಭಕ್ತಾದಿಗಳ ಗೋಳನ್ನು ಯಾರು ಕೇಳೋರಿಲ್ಲ. ಸರ್ಕಾರ ಈ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಈ ಭಕ್ತಾದಿಗಳೇ ಈ ಆಂಜನಾದ್ರಿ ಬೆಟ್ಟಕ್ಕೆ ಒಂದು ಪಾಠವನ್ನು ಕಲಿಸೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ.